ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ಕಹಳೆ ಮೊಳಗಿಸಿದೆ. ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ವಿರುದ್ಧ ಸಮರ ಸಾರಿದೆ. ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ಕಹಳೆ ಮೊಳಗಿದೆ. ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ವಿರುದ್ಧ ಸಮರವನ್ನ ಸಾರಿದ್ದಾರೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ರಾಹುಲ್ ಗಾಂಧಿ ಪ್ರತಿಭಟನೆಗೆ ಆಳಂದವೂ ಕೂಡ ಆಳಂದ ಘಟನೆ ಏನಿದೆ, ಆಳಂದದಲ್ಲಿ ವೋಟ್ ಚೋರಿ ಪ್ರಕರಣ ಏನಿದೆ ಅದು ಪ್ರಮುಖ ಅಸ್ತ್ರವಾಗಿದೆ. ಆಳಂದ ಕೇಸ್ನಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂತದ್ದು, ಇಲ್ಲಿ ಮತಚೋರಿ ನಡೆದಿದೆ ಅನ್ನುವಂಥದ್ದು ಸಾಬೀತಾಗಿದೆ. ಬಿಜೆಪಿಯ ಸುಭಾಷ್ ಗುತ್ತೇದಾರ್ ವಿರುದ್ಧ ಆರೋಪಗಳ ಪಟ್ಟಿಯೇ ಇದೆ. ನೇರವಾಗಿ ಸುಭಾಷ್ ಗುತ್ತೇದಾರ್ ವೋಟ್ ಚೋರಿ ಪ್ರಕರಣದಲ್ಲಿ ಆಳಂದದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹದ್ದನ್ನ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆ ಮಾಡಲಾಗಿದೆ. ಇದರಿಂದಾಗಿ ರಾಹುಲ್ ಗಾಂಧಿ ಇವತ್ತು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಪ್ರಮುಖ ಅಸ್ತ್ರವಾಗಿ ಆಳಂದ ವಿರುದ್ಧ ಕಹಳೆಯನ್ನ ಮೊಳಗಿಸಲಿದ್ದಾರೆ. ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರ ಎರಡನ್ನೂ ಕೂಡ ಗುರಿಯಾಗಿಸಿಕೊಂಡು ರಾಹುಲ್ ಗಾಂಧಿ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಕರ್ನಾಟಕದ ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ದೆಹಲಿಗೆ ಭೇಟಿಯನ್ನ ನೀಡಿದ್ದಾರೆ. वोट चोरी रैली निकल रही है, बड़े बड़े सभी कन्याकुमारी से कश्मीर लोग आ रहे हैं, वेस्ट बंगाल से लेकर गुजरात तक आ रहे हैं, इनको छोड़ के जाना मुश्किल है। और मैंने कहा कि ये वोट चोरी रैली निकल रही है, बड़े बड़े सभी कन्याकुमारी से कश्मीर लोग आ रहे हैं, वेस्ट बंगाल से लेकर गुजरात तक आ रहे हैं, इनको छोड़ के जाना मुश्किल है। और एक बात मैं कहना चाहता हूं, वो इतना बड़ा इंसान है, मैं तारीफ उनकी करने के लिए यहाँ नहीं ठहरा, लेकिन हमेशा कंपैशन और गरीबों के बारे में सोचने वाले वो व्यक्ति है। तो मैं थोड़ा देर चुप बैठा और मेरा बेटे का 8 घंटे का ऑपरेशन था परसों। तब मैंने सोचा, अरे 8 घंटे का ऑपरेशन है। मेरी पत्नी मुझे फोन की, मेरी बेटी डॉक्टर है, उसने किया, घर के 3-4 लोग फोन किए कि ये बड़ा ऑपरेशन है, आपको आना चाहिए। तो मैंने उनको बोला ठीक है। फिर आखिरी में सोचा, अरे इस देश के लिए बॉर्डर पे जाके ये जवान मरता है अपने मातृभूमि के लिए, और देश के हित में इंदिरा गांधी जी कुर्बान दी, राजीव गांधी जी कुर्बान दिए, और सोनिया गांधी जी सब कुछ त्याग की, और मैं तो अगर ये चुनाव चोरी नहीं है तो क्या है? इनके पास जवाब ही नहीं है। ये जानते हैं कि आज के दिन जनता इनसे नाराज है। देखिए हिले हुए लगते हैं। गांधी जी कहते थे कि सत्य सबसे जरूरी चीज है। हमारे धर्म में सत्य को सबसे जरूरी माना जाता है। आपने सुना होगा सत्यम शिवम सुंदरम, सुना है? हमारे धर्म में कहा जाता है सत्यम शिवम सुंदरम। आपने सत्यमेव जयते भी सुना होगा, सुना है? अरे भाई कांग्रेस के कार्यकर्ता हो, सुना है? अब मोहन भागवत का बयान सुनिए। विश्व सत्य को नहीं शक्ति को देखता है। जिसके पास शक्ति है उसे माना जाता है। यह मोहन भागवत की सोच है। यह विचारधारा आरएसएस की है। हमारी विचारधारा, हिंदुस्तान की विचारधारा, हिंदू धर्म की विचारधारा
दुनिया के हर धर्म की विचारधारा कहती है कि सत्य सबसे जरूरी है, और भगवत कहता है सत्य का कोई मतलब नहीं है, सत्ता जरूरी है। इस बात की लड़ाई हो रही है हिंदुस्तान में। ರಾಹುಲ್ ಗಾಂಧಿ ನೇತೃತ್ವದಲ್ಲಿ ರಾಮ್ಲೀಲಾ ಮೈದಾನದಲ್ಲಿ ದೆಹಲಿಯಲ್ಲಿ ಇವತ್ತು ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನ ನಡೆಸಿದೆ. ವೋಟ್ ಚೋರಿ ಅನ್ನುವಂತಹ ಒಂದು ನೆಪವನ್ನ ಇಟ್ಕೊಂಡು ಪ್ರೊಟೆಸ್ಟ್ ಅನ್ನ ಮಾಡಿರುವಂತದ್ದು ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ ಎರಡರ ಮೇಲೂ ಕೂಡ ನೇರವಾಗಿ ಆರೋಪವನ್ನ ಮಾಡ್ತಿದ್ದಾರೆ. ಪದೇ ಪದೇ ಆರೋಪವನ್ನ ಮಾಡಿ ಸಾಕ್ಷ್ಯಗಳನ್ನ ಕೂಡ ಬಿಡುಗಡೆ ಮಾಡಿದ್ರು ರಾಹುಲ್ ಗಾಂಧಿ. ಇದರ ಬೆನ್ನಲ್ಲೇ ಇವತ್ತು ಬೃಹತ್ ಪ್ರೊಟೆಸ್ಟ್ ನಡೆಸಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಇವತ್ತು ಕಾಂಗ್ರೆಸ್ ಕಹಳೆಯನ್ನ ಮೊಳಗಿಸಿರುವಂತದ್ದು, ಯಾವೆಲ್ಲ ನಾಯಕರು ಭಾಗಿಯಾಗಿದ್ರು ಕಾರ್ಯಕ್ರಮದಲ್ಲಿ, ಏನೆಲ್ಲ ಹೇಳಿಕೆಗಳನ್ನ ನೀಡಿದ್ರು, ಏನೆಲ್ಲ ಆರೋಪಗಳನ್ನ ಮಾಡಿದ್ರು? ಚೈತ್ರ, ಇವತ್ತು ರಾಮಲೀಲಾ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಎಐಸಿಸಿ ವತಿಯಿಂದ ನಡೆಸಲಾಗ್ತದೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ನ ಮುಖಂಡರು ದೇಶದ ಮೂಲೆ ಮೂಲೆಯಿಂದಲೂ ಬಂದು ಜಮಾವಣೆಯಾಗಿ ಅಲ್ಲಿ ಘೋಷಣೆಯನ್ನು ಕೂಡ ಕೂಗ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಭಾಷಣವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಇವತ್ತಿನ ಅಜೆಂಡಾ ಏನು ಅಂತಂದ್ರೆ SIR ಇರ್ಬೋದು, ಹಾಗೆ ಚುನಾವಣಾ ಆಯೋಗದ ವಿರುದ್ಧ, ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು. ಇತ್ತೀಚಿನ ಚುನಾವಣೆಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ ಇಬ್ಬರು ಕೂಡ ಸೇರ್ಕೊಂಡು ಈ ರೀತಿಯ ಒಂದು ಮೋಸವನ್ನ ಮಾಡಲಾಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮಹಾರಾಷ್ಟ್ರ ಚುನಾವಣೆಯ ಪ್ರಕ್ರಿಯೆಯಲ್ಲಿ ನಡೆದಂಥ ಲೋಪದೋಷಗಳಿರ್ಬೋದು, ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಉಂಟಾಗಿರ್ತಕ್ಕಂಥ ಚುನಾವಣಾ ಲೋಪದೋಷಗಳನ್ನು ಉಲ್ಲೇಖಿಸಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ರಾಹುಲ್ ಗಾಂಧಿ ಸೇರಿದಂತೆ ಪ್ರಿಯಾಂಕಾ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣವನ್ನು ಕೂಡ ಮಾಡಿರುವಂಥದ್ದು. ಈಗಾಗಲೇ ಪ್ರಿಯಾಂಕಾ ಗಾಂಧಿ ಅವರು ಮಾಧ್ಯಮಗಳನ್ನು ಸೇರಿದಂತೆ ಕೇಂದ್ರ ಸರ್ಕಾರವನ್ನು ಸಾಕಷ್ಟು ಟೀಕಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ಪ್ರಿಯಾಂಕಾ ಗಾಂಧಿ ಮಾತನಾಡ್ತಾ ಹೇಳ್ತಾ ಇದ್ರು, ಈ ದೇಶದಲ್ಲಿ ಚುನಾವಣಾ ಆಯೋಗ ಮತ್ತು ಈ ಇನ್ನಿತರ ಸ್ವಾಯತ್ತ ಸಂಸ್ಥೆಗಳನ್ನ ಕೇಂದ್ರ ಸರ್ಕಾರ ದುರುಪಯೋಗ ಪಡಿಸಿಕೊಳ್ತಾ ಇದೆ. ಚುನಾವಣಾ ಆಯೋಗದ ಸಹಾಯದಿಂದಲೇ ಚುನಾವಣೆಯನ್ನ ಗೆಲ್ತಾ ಇದ್ದಾರೆ, ಮೋಸದಿಂದ ಇವರು ಚುನಾವಣೆಯನ್ನ ಗೆಲ್ತಾ ಇದ್ದಾರೆ ಅನ್ನುವಂಥ ಆರೋಪಗಳನ್ನ ಪ್ರಿಯಾಂಕಾ ಗಾಂಧಿ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಇನ್ನೂ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ರಾಹುಲ್ ಗಾಂಧಿ ಅವರು ಸತ್ಯಕ್ಕೆ ಜಯ ಆಗೇ ಆಗತ್ತೆ, ಆದರೆ ಇನ್ನಷ್ಟು ಸಮಯಾವಕಾಶ ತೆಗೆದುಕೊಳ್ಳಬಹುದು. ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಏಕಾಏಕಿ ಅಂದರೆ ಈ ಸಂಸತ್ ಚುನಾವಣೆ ವೇಳೆ ಇದ್ದಂಥ ಮತದಾರರ ಸಂಖ್ಯೆಗೂ ನಂತರದಲ್ಲಿ ಅಸೆಂಬ್ಲಿ ಚುನಾವಣೆಯ ಸಂದರ್ಭದಲ್ಲಿ ಇರುವಂಥ ಮತದಾರರ ಏನು ಸಂಖ್ಯೆ ಏನಿತ್ತಲ್ಲ, ಅಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಯಿತು. ಏಕಾಏಕಿ ಹೆಚ್ಚುವರಿ ಮತದಾರರನ್ನ ಸೇರಿಸುವಂಥ ಕೆಲಸವನ್ನು ಮಾಡಿದ್ರು. ಈ ಎಲ್ಲ ಕುತಂತ್ರದಿಂದಾಗಿ ನಾವು ಸೋಲಬೇಕಾಯಿತು ಅನ್ನುವಂಥ ಒಂದು ಅಂಶವನ್ನು ಕೂಡ ಉಲ್ಲೇಖ ಮಾಡಿ ಈ ಎಲ್ಲ ವಿಚಾರಗಳನ್ನು ಪ್ರತಿಭಟನಾಕಾರರ ಮುಂದೆ ಇಟ್ಟು, ಅಂದರೆ ಈ ಎಲ್ಲ ಒಂದು ಅಂಶಗಳ ಕಾರಣಕ್ಕಾಗಿ ಬಿಜೆಪಿ ಗೆಲುವನ್ನು ಸಾಧಿಸ್ತಾ ಇದೆ ಅನ್ನುವಂಥ ಆರೋಪಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಪ್ರಮುಖವಾಗಿ ಚೈತ್ರ ಇಲ್ಲಿ ಗಮನಿಸಬೇಕು, ಈಗಾಗಲೇ ದೇಶದ ಮೂಲೆ ಮೂಲೆಯಿಂದಲೂ ಈ ಒಂದು ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಭಿಯಾನವನ್ನು ಮಾಡಲಾಗಿತ್ತು. ಆ ಒಂದು ಅಭಿಯಾನದ ಸಂದರ್ಭದಲ್ಲಿ ಅಂದ್ರೆ ಈ ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ಸಹಿಯನ್ನು ಕೂಡ ಸಂಗ್ರಹಿಸಲಾಗಿತ್ತು. ಆ ಒಂದು ಸಹಿ ಸಂಗ್ರಹಿಸಿದಂತಹ ಎಲ್ಲವನ್ನು ಕೂಡ ಡಿಜಿಟಲ್ ಮೂಲಕವಾಗಿ ರಾಷ್ಟ್ರಪತಿಯವರಿಗೆ ಮನವಿಯನ್ನು ಕೂಡ ಕೊಡ್ಲಿಕ್ಕಿದ್ದಾರೆ. ಇವತ್ತಿನ ಪ್ರತಿಭಟನೆಯಲ್ಲಿ ನೇರವಾಗಿ ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ಮೋದಿ, ಅಮಿತ್ ಶಾ ವಿರುದ್ಧ ಕಾಂಗ್ರೆಸ್ ನಾಯಕರು ಹರಿದಾಯ್ದಿರುವಂತದ್ದು. ರಾಮಲೀಲಾ ಮೈದಾನದಲ್ಲಿ ಸೇರಿರ್ತಕ್ಕಂಥ ಜನಸ್ತೋಮದ ನಡುವೆ ಕಾಂಗ್ರೆಸ್ನ ನಾಯಕರು ಸಾಕಷ್ಟು ರೀತಿಯಲ್ಲಿ ಆಕ್ರೋಶಗಳನ್ನು ಹೊರಹಾಕಿದ್ರು. ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು. ಚುನಾವಣಾ ಆಯೋಗವು ಕೂಡ ಕಾಂಗ್ರೆಸ್ನ ವಿರುದ್ಧವಾಗಿದೆ, ಹಾಗೆ ಬಿಜೆಪಿಯ ಪರವಾಗಿದೆ ಅನ್ನುವಂಥ ರೀತಿಯಲ್ಲಿ ಏಕವಚನದಲ್ಲಿಯೂ ಕೂಡ ಇವತ್ತು ವಾಗ್ದಾಳಿಗಳನ್ನು ಮಾಡಿರುವಂತದ್ದು. ಚೈತ್ರ, ವೋಟ್ ಚೋರಿ ಪ್ರೊಟೆಸ್ಟ್ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ನಾಯಕರು ಮುಂದಾಗಿದ್ದಾರೆ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್, ಇವತ್ತು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಿದ್ದಾರೆ. ಕೆಲ ಸಚಿವರು, ಶಾಸಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಿದ್ದಾರೆ. ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ನ ಬೃಹತ್ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗುವಂತಹ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರಾ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ದು, ಇವತ್ತು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಿದ್ದಾರೆ. ಜೊತೆಯಲ್ಲಿ ಕೆಲವು ಸಚಿವರು, ಶಾಸಕರನ್ನ ಕೂಡ ತಮ್ಮ ಜೊತೆ ಕರ್ಕೊಂಡು ಹೋಗಿರುವಂತದ್ದು ದೆಹಲಿಗೆ. ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಪ್ರತಿಭಟನೆ ಬಳಿಕ ಹೈ ನಾಯಕರ ಭೇಟಿಗೆ ಯತ್ನಿಸುವಂತಹ ಸಾಧ್ಯತೆ ಇದೆ. ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ವರದಿಯನ್ನ ನೀಡಲಿದ್ದಾರೆ ಸಿಎಂ ಮತ್ತು ಡಿಸಿಎಂ.
ನಾಯಕತ್ವ ಬಿಕ್ಕಟ್ಟಿಗೆ ಸ್ಪಷ್ಟನೆಯನ್ನ ಕೇಳೋದಕ್ಕೆ ರೆಡಿಯಾಗಿದ್ದಾರೆ. ಅಧಿವೇಶನದ ಬಳಿಕ ಸಂದೇಶ ರವಾನೆಗೆ ಮನವಿಯನ್ನ ಮಾಡಿದ್ದಾರೆ. ಕುತೂಹಲ ಮೂಡಿಸ್ತಾ ಇದೆ ಸದ್ಯಕ್ಕೆ ಸಿಎಂ ಡಿಸಿಎಂ ದೆಹಲಿ ಭೇಟಿ. ಇನ್ನು ನಮ್ಮ ಜೊತೆ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ಕಾರ್ತಿಕ್, ಹೇಳ್ತಾ ಇದ್ರಿ ಅಂದ್ರೆ ಇವಾಗ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಮುಂದಾಗಿರುವಂತದ್ದು. ಮೊದಲಿಗೆ ಅಲ್ಲಿ ಬೃಹತ್ ಪ್ರತಿಭಟನೆಯನ್ನ ಏನು ನಡೆಸ್ತಾ ಇದ್ದಾರೆ ದೆಹಲಿಯಲ್ಲಿ, ಎಷ್ಟರ ಮಟ್ಟಿಗೆ ಸಾರ್ವಜನಿಕರಿಗೆ ಅವರ ಒಂದು ಪ್ರತಿಭಟನೆಯ ಸಂದೇಶವನ್ನ ರವಾನಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ? ಜೊತೆಗೆ ಕಾಂಗ್ರೆಸ್ನ ಕರ್ನಾಟಕದ ರಾಜ್ಯ ನಾಯಕರು ಕೂಡ ಭೇಟಿಯನ್ನ ನೀಡಿರುವಂತದ್ದು. ಸಿಎಂ ಕುರ್ಚಿಯ ಕಚ್ಚಾಟ ನಡೀತಾ ಇರುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಭೇಟಿಯಾಗಿ ಏನೆಲ್ಲ ವರದಿಯನ್ನ ಸಲ್ಲಿಸಲಿಕ್ಕೆ ಸಿಎಂ ಡಿಸಿಎಂ ಮುಂದಾಗಿದ್ದಾರೆ? ಚಿತ್ರ, ಪ್ರಮುಖವಾಗಿ ರಾಮಲೀಲಾ ಮೈದಾನದಲ್ಲಿ ನಡೀತಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಸ್ತುತ ಭಾಷಣ ಮಾಡ್ತಾ ಇದ್ದಾರೆ. ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಕೂಡ ಆಗಮಿಸಿರುವಂಥದ್ದು. ಕರ್ನಾಟಕದಿಂದಲೂ ಕೂಡ ಅಂದ್ರೆ ಶಾಸಕರು ಇರಬಹುದು, ಸಚಿವರು ಸೇರಿದಂತೆ ಸಿಎಂ ಡಿಸಿಎಂ ಈಗಾಗಲೇ ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಕರ್ನಾಟಕದಿಂದ 3000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಕೂಡ ತೆರಳಿರುವಂಥದ್ದು. ಇವತ್ತು ಪ್ರಮುಖವಾಗಿ ಸಿಎಂ ಮತ್ತು ಡಿಸಿಎಂ ಅವರು ಕೂಡ ಕುರ್ಚಿ ಕದನದ ಕಾರಣಕ್ಕಾಗಿ ಅಲ್ಲಿ ಸಿಗುವಂತಹ ವರಿಷ್ಠರನ್ನ ಭೇಟಿಯಾಗಿ ತಮ್ಮ ಒಂದು ಇರಾದೆಯನ್ನ, ತಮ್ಮಲ್ಲಿ ಇರತಕ್ಕಂಥ ಅಭಿಪ್ರಾಯವನ್ನ ಹೇಳುವಂತ ಸಾಧ್ಯತೆಯೂ ಕೂಡ ಇದೆ. ಈಗಾಗಲೇ ಸಿಎಂ ಮತ್ತು ಡಿಸಿಎಂ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾದರೆ, ಇನ್ನೇನು ಪ್ರತಿಭಟನೆ ಮುಗಿತಾ ಇದ್ದಂತೆ ನಂತರದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಇಬ್ಬರು ಕೂಡ ಪ್ರಯತ್ನವನ್ನು ಪಡ್ತಾರೆ. ಅದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಇವತ್ತಿನ ಪ್ರತಿಭಟನೆಯ ಕಾರಣಕ್ಕಾಗಿ ಪ್ರತಿಭಟನೆ ನಂತರದಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಬೇರೆ ಬೇರೆ ಸಭೆಗಳನ್ನು ಕೂಡ ಮಾಡುವರಿರುವಂತ ಕಾರಣಕ್ಕಾಗಿ ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೂ ಕೂಡ ಅವಕಾಶವನ್ನ, ಅಂದ್ರೆ ವಿಶೇಷವಾಗಿ ಸಭೆಯನ್ನ ಮಾಡೋದಕ್ಕೆ ಅಥವಾ ರಾಜ್ಯದಲ್ಲಿ ನಡೆದಿರತಕ್ಕಂಥ ಕುರ್ಚಿಯ ಕದನಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮಾತನಾಡೋದಕ್ಕೆ ಅವಕಾಶವನ್ನು ಕೊಡುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇದಾವೆ. ಆದರೂ ಸಹಿತ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಆಪ್ತರ ಮೂಲಕವಾಗಿ ಅಥವಾ ಸುರ್ಜೇವಾಲಾ ಅವರ ಮೂಲಕವಾಗಿ ವೇಣುಗೋಪಾಲ್ ಅವರ ಬಳಿ ಮಾತನಾಡುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಅಲ್ಲಿ ಅವರ ಸಚಿವರ ಸಮೇತವಾಗಿ ತೆರಳಿರತಕ್ಕಂಥ ಕಾರಣಕ್ಕಾಗಿ ಆಪ್ತ ಸಚಿವರು ಸೇರಿದಂತೆ ಸಿಎಂ ಸಿದ್ದರಾಮಯ್ಯನವರು ತಮಗೆ ಅಲ್ಲಿ ಹೈಕಮಾಂಡ್ ಪವಿತ್ರ ಗೌಡಗೆ ಇನ್ನೂ 1 ವರ್ಷ ಜೈಲೂಟ ಗ್ಯಾರಂಟಿ. ಪೊಲೀಸರ ಚಾರ್ಜ್ ಶೀಟ್ ಅಂಶಗಳೆಲ್ಲವೂ ಕೂಡ ಸುಳ್ಳು ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಪವಿತ್ರ ಗೌಡಗೆ ಇನ್ನೂ 1 ವರ್ಷ ಜೈಲೂಟ ಗ್ಯಾರಂಟಿ. ಪೊಲೀಸರ ಚಾರ್ಜ್ ಶೀಟ್ ಅಂಶಗಳೇನಿದೆ ಆ ಅಂಶಗಳೆಲ್ಲವೂ ಕೂಡ ಸುಳ್ಳು ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹಾವೇರಿಯಲ್ಲಿ ಪವಿತ್ರ ಗೌಡ ಪರ ವಕೀಲರಾದಂತಹ ಬಾಲನ್ ಹೇಳಿಕೆಯನ್ನ ನೀಡಿರುವಂತದ್ದು. ಪೊಲೀಸರೆಲ್ಲರೂ ಕೂಡ ಏನು ಚಾರ್ಜ್ ಶೀಟ್ ನಲ್ಲಿ ಸಾಕ್ಷ್ಯಗಳನ್ನ ಉಲ್ಲೇಖ ಮಾಡಿದ್ದಾರೆ, ಸುಳ್ಳನ್ನ ನಿಜ ಮಾಡಿದ್ದಾರೆ, ನಿಜ ಎಲ್ಲವನ್ನ ಕೂಡ ಸುಳ್ಳು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ವಕೀಲ ಬಾಲನ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. 17ನೇ ತಾರೀಕು ಶುರು ಆಗುತ್ತೆ. ಒಂದು ಕ್ಲೂ ಮಾತ್ರ ಕೊಡ್ತೀನಿ. ಅದು ಪೊಲೀಸರು ಎಷ್ಟೊಂದು ಕಿತಾಪತಿ ಮಾಡಿದ್ದಾರೆ, ಡಿರೈಲ್ ಮಾಡಿದ್ದಾರೆ ಅನ್ನೋದಕ್ಕೆ. 2 ಗಾಡಿ ಅದರಲ್ಲಿ ಉಪಯೋಗ ಮಾಡಿದ್ರು ಅನ್ನೋದು ಕೇಸು. ಗಾಡಿ ಒಳಗಡೆ ಕೂದಲು ಬಿದ್ದಿದೆ ಅನ್ನೋದು ಇನ್ನು ಕೇಸು. ಕೂದಲು ವಶಪಡಿಸಿಕೊಂಡಿದ್ವಿ ಅನ್ನೋದು ಕೇಸು. ಕೂದಲನ್ನು ನಾವು FSLಗೆ ಕಳಿಸಿದ್ದೀವಿ, ರಿಪೋರ್ಟ್ ಬಂದಿದೆ. ರಿಪೋರ್ಟಲ್ಲಿ ಮಹಿಳೆಯರು ಕೂದಲು ಅಂದರೆ IO ಹೇಳ್ತಾರೆ ಅದು ಪವಿತ್ರ ಗೌಡ ಕೂದಲು. ಅಂದರೆ ಯಾರು ಕೂದಲಂದು ಅದು ಕಂಡಿಡ್ದಿಲ್ಲ. ಈ ಥರ 106 ಇದೆ. ಈಗ ಟ್ರಯಲ್ ಆಗುತ್ತೆ, ಅದರಲ್ಲಿ ಸುಮಾರು ವಿಷಯಗಳಿದೆ. ಕೇಸು ನಾನೇ ನಡೆಸೋದು, ನಾನೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ. ಪವಿತ್ರ ಗೌಡ ಅಕ್ಯೂಸ್ ನಂಬರ್ 1 ಅಂದರೆ ನಾನೇ ಶುರು ಮಾಡ್ತೀನಿ. ನಾನು ಏನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ ಅದು ಎಲ್ರಿಗೂ ಅನ್ವಯ ಆಗುತ್ತೆ. ಇದು ಕೇಸು ದಾರಿ ತಪ್ಪಿದೆ, ನಾವು ದಾರಿನಲ್ಲಿ ಬಿಡ್ತೀವಿ. ಸೊ ನಿರಪರಾಧಿಗಳಂದು ಹೊರಗೆ ಎಲ್ಲರೂ ಕೂಡ ಬರ್ತಾರೆ. ಮ್ಯಾಕ್ಸಿಮಮ್ 1 ಇಯರ್ ಹೈಕೋರ್ಟಲ್ಲಿ ಆ್ಯಸ್ ಎಕ್ಸ್ಪೀಡಿಯಸ್ಲಿ ಆ್ಯಸ್ ಪಾಸಿಬಲ್ ಅಂತ ಹೇಳಿದ್ದಾರೆ. ಸೊ ಈಗ 17 ಶುರು ಆಗುತ್ತೆ. ಮತ್ತು ಇನ್ನು 2-3 ದಿವಸದಲ್ಲಿ ಬೇರೆ ಬೇರೆ ವಿಟ್ನೆಸ್ಗಳು ಬರ್ತಾರೆ. ಸೊ ಎಲ್ಲ ವಿಟ್ನೆಸ್ ಕ್ಲೋಸ್ ಆದರೆ ಕೇಸು ಕ್ಲೋಸ್ ಆಗುತ್ತೆ. ಸೊ ಕೋರ್ಟಲ್ಲಿ ಟ್ರಯಲ್ ಆಗುತ್ತಲ್ಲ, ಹೇಳೋದೆಲ್ಲ ನಿಜ ಆಗುತ್ತೆ, ನಿಜ ಸುಳ್ಳಾಗುತ್ತೆ, ಸುಳ್ಳು ನಿಜ ಆಗುತ್ತೆ, ನಿಜ ಸುಳ್ಳಾಗುತ್ತೆ, ಉಲ್ಟಾ ಸೀದಾ ಆಗುತ್ತೆ, ಸೀದಾ ಉಲ್ಟಾ ಆಗುತ್ತೆ, ಕಪ್ಪು ಬೆಳೆಯೋದಾಗುತ್ತೆ, ಬೆಳೆಯೋದು ಕಪ್ಪಾಗುತ್ತೆ, ಕತ್ತಲು ಬೆಳಕಾಗುತ್ತೆ, ಬೆಳಕು ಕತ್ತಲಾಗುತ್ತೆ, ಹಂಗೆಲ್ಲ ಆಗುತ್ತೆ ಕೋರ್ಟಲ್ಲಿ. ಲವರ್ಗೆ ಕೈಕೊಟ್ಟು ಮತ್ತೊಂದು ಮದುವೆಯಾಗಿದ್ದಾನೆ ಹುಡುಗ. ಮದುವೆ ಮಂಟಪಕ್ಕೆ ನುಗ್ಗಿ ಮೋಸ ಹೋದಂತ ಯುವತಿ ಗಲಾಟೆ ಮಾಡಿದ್ದಾಳೆ.
ಚಿಕ್ಕಮಗಳೂರಿನ ದೊಡ್ಡೇಗೌಡ ಕಲ್ಯಾಣ ಮಂಟಪದಲ್ಲಿ ಈ ಘಟನೆ ನಡೆದಿದೆ. 10 ವರ್ಷಗಳಿಂದ ಶರತ್ ಮತ್ತು ಅಶ್ವಿನಿ ನಡುವೆ ಲವ್ ಇತ್ತು. ಮದುವೆ ಆಗೋದಾಗಿ ನಂಬಿಸಿದ್ರು. ನಂತರ ಈಗ ಮೋಸ ಮಾಡ್ತಿದ್ದಾರೆ, ಬೇರೆಯವರ ಜೊತೆ ಹಸೆಮಣೆ ಏರ್ತಿದ್ದಾರೆ ಶರತ್ ಅಂತ ಹೇಳಿ ಅಶ್ವಿನಿ ಆರೋಪವನ್ನ ಮಾಡ್ತಿದ್ದಾರೆ. ನನ್ನನ್ನ ಮದುವೆ ಆಗುವಂತ ಅಶ್ವಿನಿ ಗಲಾಟೆ ಮಾಡಿದ್ದಾರೆ. ಪೊಲೀಸರಿಗೆ ದೂರು ನೀಡಿದ್ದಾರೆ ಶರತ್ ಮತ್ತು ಲವರ್ ಅಶ್ವಿನಿಯಿಂದ ಚಿಕ್ಕಮಗಳೂರು ನಗರ ಠಾಣೆಗೂ ಕೂಡ ದೂರು ದಾಖಲಾಗಿದೆ. ನೊಂದ ಯುವತಿ ಅಶ್ವಿನಿಯನ್ನ ನಮ್ಮ ಪ್ರತಿನಿಧಿ ಯೋಗೀಶ್ ಮಾತನಾಡಿಸಿದ್ದಾರೆ, ನೋಡೋಣ. ಕಳೆದ 10 ವರ್ಷಗಳಿಂದ ಯುವತಿಯ ಜೊತೆಗೆ ಪ್ರೀತಿಯನ್ನು ಮಾಡಿ ಮದುವೆ ಆಗೋದಾಗಿ ನಂಬಿಸಿ ಯುವಕ ಮೋಸ ಮಾಡಿ ಮತ್ತೊಂದು ಯುವತಿಯ ಜೊತೆಗೆ ಏನು ಮದುವೆ ಆಗ್ತಾ ಇರ್ತದೆ ಅನ್ನೋ ಆರೋಪವನ್ನು ಮಾಡಿ ಈಗ ಯುವತಿ ಕಲ್ಯಾಣ ಮಂಟಪದಲ್ಲಿರ್ತಕ್ಕಂಥದ್ದು. ನಾವೀಗ ಚಿಕ್ಕಮಗಳೂರು ನಗರದ ಬೈಪಾಸ್ ರಸ್ತೆಯಲ್ಲಿರ್ತಕ್ಕಂಥ ಕಲ್ಯಾಣ ಮಂಟಪದಲ್ಲಿ ಏನು ಈಗ ನೊಂದಿರ್ತಕ್ಕಂಥ ಯುವತಿ ಅಶ್ವಿನಿ ಅವ್ರ ಜೊತೆಗಿದ್ದೀವಿ. ಈಗ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ಸರ್, ಅದು 10 ವರ್ಷದಿಂದ ಪರಿಚಯ ಸರ್. ಪ್ರೀತಿ ಮತ್ತು ಮದುವೆ ಮಾತುಕತೆ ಎಲ್ಲದೂ ಆಗೋಗಿದೆ. ಹಾಗೆ ಈತ ನಿನ್ನೆ ದಿನ ಶಾಸ್ತ್ರಗಳು ಎಲ್ಲ ನಡೆದಿದೆ ಅಂತ ನನಗೆ ಮೊನ್ನೆ ಮಾಹಿತಿ ಬರುತ್ತೆ. ಮೇಡಮ್, ಈಗ ಮದುವೆ ಆಗ್ತಾ ಇತ್ತು ಅಂತ ನಿಮಗೆ ಹೇಗೆ ಗೊತ್ತಾಯಿತು? ಮಾಹಿತಿ ಹೇಗೆ ತಿಳಿತು? ನನ್ನ ಒಂದು ಸೋಕಾಲ್ಡ್ ಯಾವುದೋ ಒಂದು ಫ್ರೆಂಡ್ ಸರ್ಕಲಿಂದ ಒಂದು ಬರುತ್ತೆ ಮಾಹಿತಿ, ನನಗೆ ಬರುತ್ತೆ. ಅದು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಬಟ್ ಈ ಥರ ಅನುಮಾನ ಇದೆ ಅಂತ ಒಂದು ಮಾಹಿತಿ ಬರುತ್ತೆ. ನಿಮಗೆ ಮತ್ತು ಈ ಒಂದು ಶರತ್ ಅವರಿಗೆ ಯಾವಾಗಿಂದ ಪರಿಚಯ ಮತ್ತು ಯಾವ ರೀತಿಯಲ್ಲಿ ಈ ಪರಿಚಯ ಆಗಿತ್ತು ಮೇಡಮ್? ಸರ್, 2013ರಿಂದ ಪರಿಚಯ ಇಲ್ಲಿವರೆಗೂ. ಮದುವೆ ಎಲ್ಲ ಲವರ್ಸ್ ಹೇಗಿರ್ತಾರೆ ಅದೇ ರೀತಿ ಇತ್ತು. ನಮ್ಮ ತಾಯಿ ತಂದೆ ಜೊತೆ ಮಾತಾಡಿದಾಗ ಅದಕ್ಕೂ ಮುಂದಿನ ಹಂತಕ್ಕೆ ನಾವು ಹೋಗಿ ಎಲ್ಲ ರೀತಿಯಲ್ಲೂ ಇಂಟಿಮೇಟ್ ಆಗಿ ಇದ್ದಿದ್ದು ಸಹಜ. ಹಾಗಾಗಿ ಅದಕ್ಕೂ ಮೆಡಿಕಲ್ ಕೂಡ ಆಗಿದೆ. ಅದನ್ನು ರಿಪೋರ್ಟ್ ಕೂಡ ನಾನು ಸಬ್ಮಿಟ್ ಮಾಡಿದ್ದೀನಿ. ಮೇಡಮ್, ಈ ಹಿಂದೆ ಕೂಡ ಇವರಿಗೆ ಮದುವೆ ಆಗಿತ್ತು ಅಂತ ಹೇಳಿದ್ರಿ ಮೇಡಮ್. ಆ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತಂದಿರಲಿಲ್ವ ಮೇಡಮ್ ಮೊದಲೇ ಮದುವೆ ಆಗೋದು? ಸರ್, ಅವ್ರು ಮದುವೆ ಆಗಿರೋ ವಿಷಯನ ಮುಚ್ಚಿಟ್ಟು ನನ್ನ ಹತ್ರ ಮದುವೆ ಆಗ್ತೀನಿ ಅಂತ ಮಾತುಕತೆ ಮಾಡಿದ್ದು. ಆದರೆ 2015ರಿಂದ ಇವ್ರು ಪ್ರೀತಿ ಮಾಡ್ತಾರಲ್ಲ ನನ್ನನ್ನು, ಆಗ ಇವ್ರಿಗೆ ಮದುವೆ ಆಗಿರಲ್ಲ. 2018ಕ್ಕೆ ಇವ್ರು ಮದುವೆ ಆಗುತ್ತೆ. ಅದಕ್ಕೆ ಮುಂಚೆ 2015ರಲ್ಲಿ 1 ವರ್ಷ ನನ್ನ ಜೊತೆ ಇದ್ದು 2016ಕ್ಕೆ ದುಬೈಗೆ ಹೋಗ್ತೀನಿ ಅಂತ ಸುಳ್ಳು ಆಶ್ವಾಸನೆ ಕೊಟ್ಟು ಇವರು ಹೋಗಿ 2018ಕ್ಕೆ ಯುವತಿ ಜೊತೆ ಮದುವೆ ಆಗ್ತಾರೆ. ಮತ್ತು ಅವ್ರ ಜೊತೆ ಬಳುವೆ ಮಾಡೋಕ್ಕಾಗ್ದಲೆ 2023ಕ್ಕೆ ಮತ್ತೆ ಬಂದು ನನಗೆ ರೀಕನೆಕ್ಟ್ ಆಗಿ ರಿಯೂನಿಯನ್ ಆಗಿ ನಾವು ಜೊತೆಲಿರ್ತೀವಿ. ಆವಾಗ ಇನ್ನೂ ಬಾಂಡಿಂಗ್ ಸ್ಟ್ರಾಂಗ್ ಆಗಿ ಮನೆಗೆ ಬಂದು ಮಾತುಕತೆ ಮಾಡಿ ನನಗೆ ಬಂದಂಥ ಸಂಬಂಧಗಳನ್ನೆಲ್ಲ ತಪ್ಪಿಸ್ತಾರೆ ಸರ್. ಈಗಾಗಲೇ ನೀವು ಬರೋದ್ರೊಳಗಡೆ ಇಲ್ಲಿ ಮದುವೆ ಆಗಿತ್ತು. ತಾವು ಈಗ ಯಾಕಂತಂದರೆ ತಾವು ಒಂದು ಹೆಣ್ಣಿದ್ದೀರಿ, ಇನ್ನೊಂದು ಹೆಣ್ಣಿನ ಮದುವೆ ಆಗಿದೆ. ಸೊ ನೀವೀಗ ಏನಿದು ಮಾಡ್ತಾರೆ ಸರ್? ಒಂದು ಹೆಣ್ಣು ಅಂತ ಆತ ಯೋಚನೆ ಮಾಡಬೇಕಿತ್ತು. ಈಗ ಆತ ಏನು ಮದುವೆ ಆಗಿದ್ದಾನೆ, ಆಕೆಗೆ ನನ್ನ ಅನ್ಯಾಯ ಆಗಬೇಕು ಅಂತ ಕೇಳಲ್ಲ. ಅವಳ ಜೊತೆ ಮದುವೆ ಆಗಿದೆ, ನೀನು ಹೆಂಗಾರು ಇರು, ನನ್ನ ಜೀವನನ ಕರೆಕ್ಷನ್ ಮಾಡಿ ಹೋಗು, ನನಗೆ ಒಂದು ತಾಳಿ ಕಟ್ಟಿಬಿಟ್ಟು ನೀನು ನ್ಯಾಯ ಕೊಟ್ಟು ಹೋಗು. ನೀನು ಬೇಕಾದ್ರೆ ಅವ್ರ ಜೊತೆನೇ ಜೀವನ ಮಾಡ್ತೀಯ, ಅದಕ್ಕೆ ನಾನು ಕ್ವಶನ್ ಮಾಡಲ್ಲ. ಆಕೆಗೆ ವಿರೋಧನೂ ನಾನು ವ್ಯಕ್ತಪಡಿಸಲ್ಲ. ನನಗೆ ಈಗ ನಾನು ಬೇರೆಯವ್ರನ್ನ ಮದುವೆ ಮಾಡ್ಕೊಂಡು ಅವ್ರ ಜೊತೆ ಜೀವನ ನಡೆಸೋಕ್ಕೆ ಸಾಧ್ಯ ಆಗಲ್ಲ. ನನ್ನ ಲೈಫ್ ಆಲ್ರೆಡಿ ಸ್ಪಾಯ್ಲ್ ಆಗೋಗಿದೆ. ತಾಳಿ ಕಟ್ಟಿ ಒಂದು ನ್ಯಾಯಯುತವಾಗಿ ಗೌರವವಾಗಿ ಸಮಾಜದಲ್ಲಿ ಬದುಕೋಕ್ಕೆ ದಾರಿ ಮಾಡಬೇಕಂತ ಕೇಳಿ. ಎಸ್, ಇವಿಷ್ಟು ಏನು ನೊಂದಿರ್ತಕ್ಕಂಥ ಯುವತಿ ಅಶ್ವಿನಿಯ ಮಾತಾಗಿರ್ತಕ್ಕಂಥದ್ದು. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.